ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಫ್ರೆಂಡ್ಸ್, ಬನ್ನಿ ಮಕ್ಕಳಿಗೆ ಲಂಚ್ ಬಾಕ್ಸ್ಗೆ ಬೇಗ 10 ನಿಮಿಷದಲ್ಲಿ ಆಗೋಗೋ ರೆಸಿಪಿ ಮಾಡ್ತಾಯಿದ್ದೀನಿ ಇವತ್ತು ನಾನು. ಅಂದರೆ ಏನದು ಅಂತಂದರೆ ಲೆಮನ್ ರೈಸ್. ಇದು ತುಂಬಾ ಚೆನ್ನಾಗಿರುತ್ತೆ. ಮಕ್ಕಳಿಗೆ ಒಂದೇ ಥರ ರೈಸ್ ತಿಂದರೆ ಬೇಜಾರಾಗುತ್ತಲ್ಲ, ಅದಕ್ಕೋಸ್ಕರ ನಾನು ಈ ರೀತಿಯಾಗಿ ಇವತ್ತೊಂದು ನಿಂಬೆಹಣ್ಣಿನ ಚಿತ್ರಾನ್ನ ಮಾಡ್ತಾಯಿದ್ದೀನಿ. ಎಲ್ಲರೂ ಮಾಡ್ಬೋದು, ಆದರೆ ನಾನು ಇದೊಂಥರ ಮಾಡ್ತಾಯಿದ್ದೀನಿ. ಬನ್ನಿ ಫ್ರೆಂಡ್ಸ್, ಹೇಗೆ ಮಾಡೋದು ಅಂತ ನೋಡೋಣ. ನೋಡಿ ಫ್ರೆಂಡ್ಸ್, ನಾನು ಸ್ವಲ್ಪ ಕಡಲೆಕಾಯಿ ಬೀಜ ತೊಗೊಂಡಿದ್ದೀನಿ. ನಿಮ್ಗೆ ಎಷ್ಟು ಬೇಕು ಅಷ್ಟು ತೊಗೊಳ್ಬೋದು. ಆಮೇಲೆ ನಿಂಬೆಹಣ್ಣ ಕಟ್ ಮಾಡ್ಕೊಂಡಿದ್ದೀನಿ, ಬೀಜ ತೆಗೆದಿದ್ದೀನಿ ನೋಡಿ. ಹಾಗೆ ಕಡಲೆಬೇಳೆ ತೊಗೊಂಡಿದ್ದೀನಿ, ಉದ್ದಿನಬೇಳೆ ತೊಗೊಂಡಿದ್ದೀನಿ. ನೆಕ್ಸ್ಟ್ ನೋಡಿ, ಕೊತ್ತಂಬರಿ ಸೊಪ್ಪನ್ನ ತೊಳೆದು ಚಿಕ್ಕ ಚಿಕ್ಕದಾಗಿ ನಾನು ಕಟ್ ಮಾಡ್ಕೊಂಡಿದ್ದೀನಿ. ಆಮೇಲೆ ಹಸಿಮೆಣ್ಸಿಕಾಯಿನ ಕಟ್ ಮಾಡ್ಕೊಂಡಿದ್ದೀನಿ ನೋಡಿ ಉದ್ದಕ್ಕೆ. ನೀವು ರೌಂಡಿಗೆ ಬೇಕಾದ್ರೆ ಹೆಚ್ಕೊಳ್ಬೋದು. ಆಮೇಲೆ ನೋಡಿ, ಕರಿಬೇವಿನ ಸೊಪ್ಪು ತೊಗೊಂಡಿದ್ದೀನಿ, ಉಪ್ಪು ತೊಗೊಂಡಿದ್ದೀನಿ ರುಚಿಗೆ ತಕ್ಕಷ್ಟು. ಆಮೇಲೆ ಅರಿಶಿನ ಪುಡಿ ತೊಗೊಂಡಿದ್ದೀನಿ. ನೆಕ್ಸ್ಟ್ ನೋಡಿ, ನಾನು ಇದಕ್ಕೆ ಜೀರಿಗೆ ತೋರಿಸಿರಲಿಲ್ಲ, ಜೀರಿಗೆ ತೊಗೊಂಡಿದ್ದೀನಿ ನೋಡಿ. ಇವಾಗ ನೋಡಿ ಫ್ರೆಂಡ್ಸ್, ಇವಾಗ ನಾನು ಲೆಮನ್ ರೈಸ್ಗೆ ಇಷ್ಟಾದರೆ ಸಾಕು. ಇವಾಗ ಬನ್ನಿ ನೆಕ್ಸ್ಟ್ ನೋಡಿ, ನಾನಿವಾಗ ರೈಸ್ನ ಮಾಡಿಟ್ಕೊಂಡಿದ್ದೆ ಮೊದಲೇ ಉದುರಾಗಿ ನೋಡಿ, ನೀರು ಕಮ್ಮಿ ಹಾಕ್ಕೊಂಡು ಮಾಡ್ಕೊಂಡಿದ್ದೀನಿ, ಆರಕ್ಕಿಟ್ಕೊಂಡಿದ್ದೆ. ಇವಾಗ ನೋಡಿ, ನಾನು ಒಂದು ಬಾಣಲಿನ ಕಾಯಕ್ಕಿಟ್ಕೊಂಡಿದ್ದೆ, ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ನೋಡಿ. ಎಣ್ಣೆ ಕಾದಿದೆ. ಇವಾಗ ಸ್ವಲ್ಪ ಸಾಸಿವೆ ಹಾಕ್ಕೊಂಡೆ. ಸಾಸಿವೆ ಎಲ್ಲ ಸಿಡಿತಾ ಇದೆ. ಈಗ ಸಾಸಿವೆ ಸಿಡಿದ ನಂತರ ನಾನು ಇವಾಗ ಇದಕ್ಕೆ ಸ್ವಲ್ಪ ಕಡಲೆ ಬೀಜ ಹಾಕ್ಕೊಳ್ತೀನಿ, ಅಂದರೆ ಶೇಂಗಾ ಕಾಳು ಹಾಕ್ಕೊಳ್ತೀನಿ. ನೀವು ಬೇಕಾದ್ರೆ ಡೈರೆಕ್ಟಾಗಿ ಇದರೊಳಗೆ ಹಾಕೋದು ನಮಗೆ ಬೇಡ, ಸರಿ ಆಗೋದಿಲ್ಲ ಅಂತ ಅಂದರೆ ನೀವು ಇನ್ನೊಂದು ಪಾತ್ರೆ ಒಳಗೆ ನೀವು ಸ್ವಲ್ಪ ಹುರ್ಕೊಳ್ಬೋದು. ಹಾಗೂ ಮಾಡ್ಕೊಬೋದು, ಈಗೂ ಮಾಡ್ಕೊಳ್ಬೋದು. ನಿಮ್ಗೆ ಯಾವ ರೀತಿ ಈಸಿ ಆಗುತ್ತೆ ಆ ಥರ ಮಾಡ್ಕೊಳ್ಬೋದು. ನಾವು ಯಾವಾಗಲೂ ಇದೇ ಥರ ಎಣ್ಣೆ ಒಳಗೆ, ಒಗ್ಗರಣೆ ಒಳಗೆ ಸ್ವಲ್ಪನ ಫ್ರೈ ಮಾಡ್ಕೊಳ್ತೀವಿ. ಅದಕ್ಕೋಸ್ಕರ ನಾನು ಹೇಳಿದೆ. ನಿಮಗೆ ಸರಿ ಆಗಲ್ಲ ಅಂತಂದರೆ ಅದೇ ಥರ ನೀವು ಮಾಡ್ಕೊಳ್ಬೋದು ಫ್ರೆಂಡ್ಸ್. ಇವಾಗ ನೋಡಿ, ನಾನು ಇದಕ್ಕೆ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕ್ಕೊಳ್ತೀನಿ. ಕರಿಬೇವಿನ ಸೊಪ್ಪು ಹಾಕ್ಕೊಂಡೆ. ನೆಕ್ಸ್ಟ್ ಅದಕ್ಕೆ ಉದ್ದಿನ ಬೇಳೆ ಹಾಕ್ಕೊಂಡೆ ನೋಡಿ. ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ, 1-2 ಸೆಕೆಂಡ್ ಎಣ್ಣೆ ಒಳಗೇ. ಸ್ವಲ್ಪ ಕೆಂಪಾಗಬೇಕು, ಅದು ಉದ್ದಿನ ಬೇಳೆ ಎಲ್ಲ ಸ್ವಲ್ಪ ಘಮ ಘಮ ಅಂತ ಘಮ ವಾಸನೆ ಬರಬೇಕು ನೋಡಿ. ಇನ್ನು ಸ್ವಲ್ಪ ಅದು ಬೆಳ್ಳಗಿದೆ, ಇನ್ನು ಸ್ವಲ್ಪ ಬ್ರೌನ್ ಕಲರ್ ಬರಬೇಕು. 1-2 ನಿಮಿಷ ಹಾಗೆ ಬಿಟ್ಬಿಡೋಣ ನೋಡಿ. ಇವಾಗ ನಾನು ಇದಕ್ಕೆ ಇದು ಸಾಕು. ಇವಾಗ ನಾನು ಅದಕ್ಕೆ ಕಡಲೆಬೇಳೆ ಹಾಕ್ಕೊಳ್ತೀನಿ ನೋಡಿ. ಕಡಲೆಬೇಳೆ ಹಾಕ್ಕೊಂಡ ನಂತರ ಇದನ್ನು ಸ್ವಲ್ಪ ಎಣ್ಣೆ ಒಳಗೆ ಫ್ರೈ ಮಾಡ್ಕೊಂಬಿಡೋಣ ನೋಡಿ. ಈ ರೀತಿಯಾಗಿ ಇದು ಬೇಗ ಆಗುತ್ತೆ ಫ್ರೆಂಡ್ಸ್. ಇದು 10 ನಿಮಿಷ ಅಂದರೆ ಎಲ್ಲ ರೆಡಿಯಾಗೋಗುತ್ತೆ. ಅನ್ನ ಒಂದು ಮಾಡಿಟ್ಕೊಂಡ್ರೆ 10 ನಿಮಿಷದಲ್ಲಿ ನಾವು ಲಂಚ್ ಬಾಕ್ಸ್ ರೆಡಿ ಮಾಡ್ಬೋದು ಮಕ್ಕಳಿಗೆ ನೋಡಿ. ಇದಾಗಿದೆ. ಇವಾಗ ನೆಕ್ಸ್ಟ್ ನಾನು ಇದಕ್ಕೆ ಸ್ವಲ್ಪ ಇದನ್ನು ಹಾಕ್ಕೊಳ್ತೀನಿ, ಜೀರಿಗೆ ಹಾಕ್ಕೊಳ್ತೀನಿ. ಜೀರಿಗೆ ನಾವು ಫಸ್ಟೇ ಹಾಕ್ಕೊಳ್ಬೋದು. ನಾನು ಆದರೆ ಎಲ್ಲ ಅದು ಸೀದೋಗುತ್ತೆ ಅಂದ್ಬಿಟ್ಟು ಲಾಸ್ಟಿಗೆ ಹಾಕ್ಕೊಳ್ತಾ ಇದ್ದೀನಿ ನೋಡಿ. ಜೀರಿಗೆ ಎಲ್ಲ ಸಿಡಿತಾ ಇದೆ, ಘಮ ಘಮ ಅಂತಿದೆ. ಇವಾಗ ನಾನು ಇದಕ್ಕೆ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಳ್ತೀನಿ. ಹಸಿಮೆಣ್ಸಿನ್ಕಾಯಿ ನಾವು ಫಸ್ಟ್ ಹಾಕ್ಕೊಂಡ್ರೆ ಸ್ವಲ್ಪ ಖಾರ ಜಾಸ್ತಿ ಬಿಟ್ಬಿಡುತ್ತೆ, ಅದಕ್ಕೋಸ್ಕರ ನಾನು ಇವಾಗ ಹಾಕ್ಕೊಂಡೆ. ಇವಾಗ ಇದಕ್ಕೆ ನಾನು ಅರಿಶಿನ ಪುಡಿ ಹಾಕ್ಕೊಳ್ತೀನಿ. ಅದೊಂದ್ಸಲ ಮಿಕ್ಸ್ ಮಾಡ್ಕೊಳ್ತೀನಿ ಇವಾಗ ಚೆನ್ನಾಗಿ ಎಣ್ಣೆ ಒಳಗೇ. ಇವಾಗ ನಾನು ಉಪ್ಪು ಹಾಕ್ಕೊಂಡಿರಲಿಲ್ಲ, ಉಪ್ಪು ಹಾಕ್ಕೊಳ್ತೀನಿ. ಒಂದ್ಸಲ ಎಲ್ಲ ಮಿಕ್ಸ್ ಮಾಡ್ಕೊಂಬಿಡೋಣ ನೋಡಿ. ಈ ರೀತಿ ಆಗಿದೆ ಇದು. ಇವಾಗ ನೋಡಿ, ಇದು ಆಗಿದೆ. ಈಗ ಗ್ಯಾಸ್ ಆಫ್ ಮಾಡ್ಕೊಂಡಿದ್ದೀನಿ. ಇವಾಗ ಇದು ಸ್ವಲ್ಪ ತಣ್ಣಗಾದ್ಮೇಲೆ ನಾವು ಇದನ್ನು ನಿಂಬೆಹಣ್ಣ ಹಿಂಡ್ಕೊಂಡ್ಬಿಡ್ಬೇಕು. ತೋರಿಸಿದ್ನಲ್ಲ ನಾನು, ನಿಂಬೆಹಣ್ಣು ಒಳಗಿರೋ ಬೀಜ ತೆಗೆದಿಟ್ಕೊಂಡಿದ್ದೆ ನೋಡಿ. ನಿಂಬೆಹಣ್ಣು ಹಿಂಡ್ಕೊಳ್ತಾ ಇದ್ದೀನಿ. ನಿಮಗೆ ಇನ್ನೂ ಸ್ವಲ್ಪ ಹುಳಿ ಬೇಕಂತಂದರೆ ಇನ್ನೂ ಒಂದು ಬೇಕಾದ್ರೆ ನೀವು ನಿಂಬೆಹಣ್ಣು ಹೆಚ್ಕೊಂಡು ಹಿಂಡ್ಕೊಳ್ಬೋದು ನೋಡಿ. ನಾನು 2 ನಿಂಬೆಹಣ್ಣು ಅಂದರೆ 1 ನಿಂಬೆಹಣ್ಣು ಹೆಚ್ಕೊಂಡಿದ್ದೆ, 2 ಭಾಗ ಮಾಡ್ಕೊಂಡಿದ್ದೆ. 2 ಭಾಗ ಮಾಡಿದ್ದು ಹಾಕ್ಕೊಂಡೆ. ನನಗೆ ಒಗ್ಗರಣೆ ಜಾಸ್ತಿ ಆಯಿತು ರೈಸ್ಗೆ. ಬೇಕಂದರೆ ತೆಗೆದಿಟ್ಕೊಳ್ಬೋದು ಫ್ರೆಂಡ್ಸ್. ಇದನ್ನು ಯಾವಾಗ ಬೇಕಾದ್ರೂ ಕಲಿಸ್ಕೊಳ್ಬೋದು. ನನಗಿಷ್ಟು ಅನ್ನ ತೋರಿಸಿದ್ನಲ್ಲ, ಅದಕ್ಕಷ್ಟೇ ನಾನು ಕಲಿಸ್ಕೊಳ್ತಾ ಇದ್ದೀನಿ ನೋಡಿ. ಅದನ್ನು ಒಗ್ಗರಣೆ ತೆಗೆದಿಟ್ಕೊಂಡೆ. ಇದಿಷ್ಟು ರೈಸ್ಗಷ್ಟೇ ನಾನು ಕಲಿಸ್ಕೊಂಡು ತೋರಿಸ್ತೀನಿ ಇವಾಗ ಹೇಗಾಗಿದೆ ಅಂತ
ಇದು ತುಂಬಾ ಚೆನ್ನಾಗಿರುತ್ತೆ. ಅಂದರೆ ಇದು ಹುಳಿ ಹಾಕಿರ್ತೀವಲ್ಲ ಅದಕ್ಕೋಸ್ಕರ ಇದು ನೀವು ಕಲಸಿ ಒಂದಿನ ಇಟ್ಟರು ಇದು ಏನಾಗೋದಿಲ್ಲ. ಇದು ತುಂಬಾ ಚೆನ್ನಾಗಿರುತ್ತೆ. ಇದು ಒಗ್ಗರಣೆ ಮಾಡ್ಕೊಂಡಿರ್ತೀವಲ್ಲ ನಾವು ಈರುಳ್ಳಿ ಹಾಕ್ಕೊಂಡು ಅದೇನಾಗುತ್ತೆ ಸ್ವಲ್ಪ ವಾಸನೆ ಬಂದಂಗೆ ಆಗಿಬಿಡುತ್ತೆ ರೈಸು. ಇದು ಹುಳಿ ಹಾಕಿರ್ತೀವಿ ನೋಡಿ, ಅಂದರೆ ನಿಂಬೆಹಣ್ಣು ರಸ, ಇದು ನೀವು ಒಂದಿನ ಇಟ್ಕೊಂಡು ತಿಂದರೂ ಏನೂ ಆಗಿರೋದಿಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಇದಕ್ಕೆ ನೀವು ತೆಂಗಿನ ತುರಿನೂ ಇದಕ್ಕೆ ಆ್ಯಡ್ ಮಾಡ್ಕೊಳ್ಬೋದು, ತುಂಬ ಚೆನ್ನಾಗಿರುತ್ತೆ. ಈಗ ನನ್ನ ಕಡೆ ಸದ್ಯ ತೆಂಗಿನ ತುರಿ ಇರಲಿಲ್ಲ, ಇದಿಷ್ಟೇ ಹಾಕ್ಕೊಂಡು ಮಾಡ್ತಾಯಿದ್ದೀನಿ, ಹಾಕ್ಕೊಳ್ಬೋದು. ಇವಾಗ ನೋಡಿ ಕಲಸಿದ್ದಾಗಿದೆ. ಇದಕ್ಕೆ ಲಾಸ್ಟಿಗೆ ನಾನು ಕೊತ್ತಂಬರಿ ಸೊಪ್ಪು ಹೆಚ್ಚಿಟ್ಕೊಂಡಿದ್ನಲ್ಲ, ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ತೀನಿ. ನೋಡಿ ಈ ರೀತಿಯಾಗಿ ಮಿಕ್ಸ್ ಮಾಡಿಕೊಂಡೆ. ನೋಡಿ ಫ್ರೆಂಡ್ಸ್ ಹೇಗೆ ಕಾಣಿಸ್ತಿದೆ ಅಂತ. ನೋಡಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹೊಸದಾಗಿ ಯಾರು ನೋಡ್ತಿದ್ದೀರಾ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿದ್ರಲ್ಲ ಫ್ರೆಂಡ್ಸ್, ಈ ರೀತಿಯಾಗಿ ಬೇಗ 10 ನಿಮಿಷದಲ್ಲಿ ನಾವು ಲೆಮನ್ ರೈಸ್ ಮಾಡ್ಕೊಳ್ಬೋದು. ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ. ನೀವು ಒಂದ್ಸಲಿ ಮಾಡ್ಕೊಂಡು ನೋಡಿ. ಓಕೆ, ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಬರ್ತೀನಿ. ಬಾಯ್.